ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಹಾಗೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಲ್ವ ಅಂತ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಪ್ಲೇಸ್ಟೋರಿಂದ ಮೊದಲನೇದಾಗಿ ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ. ಇದನ್ನು ಅಲೋ ಅಂತ ಕೊಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೂಡ ಅಲೋ ಅಂತ ಕೊಡ್ಕೋಬೇಕು. ನಂತರ ನೀವಿಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಆಧಾರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಒಂದು ಕ್ಲಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ಗೆ ಅಂದರೆ ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲಿಗೆ ಒ ಟಿ ಪಿ ಬರುತ್ತೆ. ನೀವು ಒ ಟಿ ಪಿಯನ್ನು ಹಾಕಿ ವೆರಿಫೈ ಒ ಟಿ ಪಿಯನ್ನು ಕೊಟ್ಕೊಳ್ಳಿ. ನಂತರ ನಿಮಗೆ ಎಂಟರ್ ಎಂ ಪಿನ್ ಅಂತ ಕೇಳುತ್ತೆ. ನೀವು ಯಾವುದಾದ್ರೂ ಒಂದು 4 ನಂಬರನ್ನು ಕೊಟ್ಕೋಬೇಕಾಗುತ್ತೆ. ಮೇಲೇನು ಕೊಡ್ತೀರಾ ಸೇಮ್ ನಂಬರ್ ನೀವು ಕೆಳಗಡೆ ಕೂಡ ಕೊಟ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ನೇಮ್ ಆಗಿರ್ಬೋದು, ಅಡ್ರೆಸ್, ಪಿನ್ ಕೋಡ್, ನಿಮ್ಮ ಒಂದು ಜೆಂಡರ್, ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೇಕಾಗಿರುವಂಥ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಎಂಟ್ರಿ ಮಾಡಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಗೌರ್ಮೆಂಟಿಂದ ನಿಮಗೆ ಯಾವುದೇ ಥರವಾದ ಬೆನಿಫಿಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಪೇಮೆಂಟ್ ಆಗಿರೋ ಯಾವುದೇ ಬೆನಿಫಿಟ್ ಇದ್ರೂ ಈ ಒಂದು ಪೇಜಿನಲ್ಲಿ ತೋರಿಸುತ್ತೆ. ನೋಡಿ, ಇವರಿಗೆ ಪೆನ್ಷನ್ ಆಫ್ ಡಿಸ್ಟ್ರಿಕ್ಟ್ ವಿಡೋಸ್ ಅಂದರೆ ವಿಧವಾ ವೇತನ ಸಿಕ್ಕಿರುತ್ತೆ. ಅದರದ್ದು ನೋಡಿ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಯಾವ್ಯಾವ ತಿಂಗಳು ಬಂದಿದೆ ಅಥವಾ ಯಾವ ತಿಂಗಳು ಬಂದಿಲ್ಲ ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಪ್ರತಿ ತಿಂಗಳು ಇವ್ರಿಗೆ ಬಂದಿರುತ್ತೆ. ಅದಾದ್ಮೇಲೆ ಮತ್ತೆ ಬ್ಯಾಕ್ ಹೋಗಿ ಅನ್ನಭಾಗ್ಯ ಸ್ಕೀಮ್ ಕೂಡ ನೋಡಿ ಇವ್ರ ಹೆಸರಲ್ಲಿ ಬಂದಿದೆ. ಅದಾದ್ಮೇಲೆ ನೀವು ಇಲ್ಲಿ ಗೃಹಲಕ್ಷ್ಮಿ ಒಂದು ಆಪ್ಷನ್ ಇದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇವ್ರಿಗೆ ಯಾವ್ಯಾವ ತಿಂಗಳಿನಲ್ಲಿ ಅಮೌಂಟ್ ಬಂದೈತೆ, ಯಾವ ತಿಂಗಳಲ್ಲಿ ಅಮೌಂಟ್ ಬಂದಿಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಒಬ್ರದೇ ಅಂತಲ್ಲ, ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಎಷ್ಟು ಜನದ್ದು ಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಾನಿಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನೋಡಿ, ಅದೇ ತರ ನೀವು ಕೂಡ ಮಾಡ್ಕೋಬಹುದು. ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಪಾಸ್ವರ್ಡ್ ಕೊಟ್ಟಿರೋ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ. ಮತ್ತೆ ಪೇಮೆಂಟ್ ಸ್ಟೇಟಸ್ ಗೃಹಲಕ್ಷ್ಮಿ ನೋಡಿ ಇವರಿಗೆ ಪ್ರತಿ ತಿಂಗಳು ಬಂದಿರುವಂತದ್ದು ತೋರಿಸುತ್ತೆ. ರೀಸೆಂಟ್ ಆಗಿ ಕ್ರೆಡಿಟ್ ಆಗಿರುವಂತ ಅಕೌಂಟ್ ಅಥವಾ ಅಮೌಂಟ್ ಅನ್ನ ಇಲ್ಲಿ ನಾವು ನೋಡ್ಕೋಬಹುದು. ನೋಡಿ, ಕ್ಲಿಕ್ ಮಾಡಿದ್ರೆ UTR ನಂಬರ್ ಇರುತ್ತೆ, ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತೆ, ಯಾವ ಬ್ಯಾಂಕ್ ಕ್ರೆಡಿಟ್ ಆಗಿದೆ ಹಾಗೂ ಅಕೌಂಟ್ ನಂಬರ್ ಕೊನೆಯ 4 ನಂಬರ್ ಏನಿರುತ್ತೆ ಅದನ್ನ ಕೂಡ ತೋರಿಸುತ್ತೆ. ಯಾವ ಡೇಟಲ್ಲಿ ಕ್ರೆಡಿಟ್ ಆಗಿದೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದನ್ನ ಕೂಡ ತೋರಿಸುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.